ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 12ನೇ ಅಧ್ಯಾಯದ 19ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ತುಲ್ಯನಿಂದಾ ಸ್ತುತಿ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನಿಂದೆಯ ಹಾಗೆ ಸ್ತೋತ್ರವನ್ನೂ ಕೂಡ ತ್ಯಾಜ್ಯ ಅಂತ ತಿಳಿದವ, ಮತ್ತು ಮನನಶೀಲ, ಸಂತುಷ್ಟೋ ಏನಕ್ಕೇನಚಿತ್, ಪರಮಾತ್ಮ ಏನು ನೀಡಿದ್ದಾನೆ ಅದರಲ್ಲೇ ತೃಪ್ತಿ ಪಡ್ತಕ್ಕಂಥವನು, ಮತ್ತು ಒಂದು ಕಡೆ ನಿಲ್ಲದವ, ಮತ್ತು ಸ್ಥಿರಮತಿ ತತ್ವ ನಿಶ್ಚಯವುಳ್ಳವ. ಇಂತಹ ಭಕ್ತಿ ಉಳ್ಳವ, ನನ್ನಲ್ಲಿ ಭಕ್ತಿ ಉಳ್ಳವ ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಈ ಶ್ಲೋಕದ ಅಭಿಪ್ರಾಯ. ಕಿಂಚ ತುಲ್ಯ ನಿಂದಾ ಸ್ತುತಿ ಹೇಯತ್ವೇನ ನಿಂದಾಯಾ ತುಲ್ಯಾ ಸ್ತುತಿ ಯಸ್ಯ ಸಹ ತಥಾ. ನಿಂದೆಯ ಹಾಗೆ ಸ್ತುತಿಯೂ ಕೂಡ ಸಮಾನ ಅಂತ. ಯಾವ ದೃಷ್ಟಿ ಸಮಾನ? ಹೇಯತ್ವೇನ, ಹೇಗೆ ನಿಂದೆ ಹೇಯವೋ ಹಾಗೆ ಸ್ತುತಿಯು ಹೇಗೆ ಹೇಯ. ಹೇಯ ಅಂದರೆ ತ್ಯಜಿಸಲ್ಪಡುವಂಥದ್ದು ಅಂತ. ತ್ಯಾಜ್ಯತ್ವೇನ ನಿಂದಾಯಾ ತುಲ್ಯಾ ಸ್ತುತಿ, ನಿಂದಿಗೆ ಸಮಾನವಾಗಿರತಕ್ಕಂತಹ ಸ್ತುತಿ ಉಳ್ಳವ ಯಾವನೋ ಅವನು ತುಲ್ಯನಿಂದಾ ಸ್ತುತಿ. ನಿಂದೆ ಹಾಗೂ ಸ್ತುತಿ ಎರಡನ್ನೂ ಕೂಡ ಸಮಾನವಾಗಿ ತ್ಯಜಿಸುವ ಅಂತ ಅರ್ಥ. ಅನಿಕೇತ ಅಂದರೆ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ ನಾನು. ಅನಿಕೇತನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದೆ. ಅನಿಕೇತ ಅಂದರೆ ಅನಿಯತ ವಾಸಃ, ನಿಯತವಾಗಿ ಒಂದು ಕಡೆ ಇರದವ ಅಂತ, ಯಾವಾಗಲೂ ತಿರುಗುವ ಅಂತ ಅರ್ಥ. ಆ ತಿರುಗಾಟ ಅಂದರೆ ಏನು, ಅದು ಹೇಗಿರಬೇಕು, ಅದು ಅದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಅನಿಯತ ವಾಸಃ, ಒಂದು ನಿಯತವಾದ ವಾಸ ಇಲ್ಲದವನು. ಇನ್ನೊಂದು ಅರ್ಥ ಅಕಾರ ವಾಚ್ಯ ಭಗವದಾಶ್ರಯೋವ, ಅಕಾರ ಶಬ್ದ ವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ. ಅಂತಹ ಪರಮಾತ್ಮನೇ ತನಗೆ ಆಸರೆ ಎಂಬ ಅನುಸಂಧಾನವನ್ನು ಹೊಂದಿದವ. ಸ್ಥಿರಮತಿ ಅಂದರೆ ಸ್ಥಿರವಾದ ಬುದ್ಧಿ ಉಳ್ಳವ. ಕುತರ್ಕೈ ಅಚಂಚಲ ಜ್ಞಾನ ಅಂತ ಅರ್ಥ. ಯಾವುದೇ ಕುತರ್ಕಗಳಿಂದ ಅವನ ಜ್ಞಾನ ಚಂಚಲವಾಗಬಾರದು. ಕುತರ್ಕಗಳಿಂದ ಅವನು ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಅಂತವ ಅಂತ. ಯೋ ಮದ್ಭಕ್ತ ಭಕ್ತಿಮಾನ್ ಇತಿ ಭಕ್ತೇ ಬಹುವಾರೋಕ್ತಿ ಅದ್ವೇಷ್ಟ ಇತ್ಯಾದಿನ ಉಕ್ತೇಷು ಧರ್ಮೇಶು ಭಕ್ತೇ ಆಧಿಕ್ಯ ಜ್ಞಾಪನಾಯ. ಪ್ರತಿ ಶ್ಲೋಕದಲ್ಲಿ ಕೂಡ ಭಕ್ತಿಮಾನ್ ಭಕ್ತಿಮಾನ್ ಯೋ ಮದ್ಭಕ್ತ ಈ ರೀತಿಯಾಗಿ ನನ್ನ ಭಕ್ತ ಅಂತ ಪ್ರತಿಯೊಂದು ಶ್ಲೋಕಗಳಲ್ಲಿ ಹೇಳಿದ. ಯಾಕೆ ಅಂದರೆ ಭಕ್ತೇ ಆಧಿಕ್ಯ ಜ್ಞಾಪನಾಯ, ಭಕ್ತಿ ಅನ್ನೋದು ಹೆಚ್ಚು ಅಂತ. ಭಕ್ತಿಯನ್ನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದು
ಅದ್ವೇಷ್ಟ ಸರ್ವಭೂತಾನಾಂ ಅಲ್ಲಿಂದ ಆರಂಭಿಸಿ ಅನೇಕ ಸಾಧನೆಗಳಲ್ಲಿ ಭಕ್ತಿಯ ಒಂದು ಸಾರ್ವಭೌಮತೆ, ಇವೆಲ್ಲ ಗುಣಗಳೊಂದಿಗೆ ಭಕ್ತಿ ಇರಬೇಕು ಎಂಬುದನ್ನು ಜ್ಞಾಪಿಸಲಿಕ್ಕೋಸ್ಕರವಾಗಿ ಪ್ರತಿ ಶ್ಲೋಕದಲ್ಲಿ ಕೂಡ ಭಕ್ತಃ ಭಕ್ತಃ ಅಂತ ಹೇಳಿ. ಇತರ ಗುಣಗಳಿರ್ಬೋದು, ಆದರೆ ಭಕ್ತಿ ಇಲ್ಲ ಅಂತಾದರೆ, ಆದ್ದರಿಂದ ಅದ್ವೇಷ್ಟ ಸರ್ವಭೂತಾನಾಂ ಇತ್ಯಾದಿ ಧರ್ಮಗಳನ್ನೇನು ಹೇಳಿದ್ದಾನೆ, ಆ ಎಲ್ಲ ಧರ್ಮಗಳಲ್ಲಿಯೂ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಭಕ್ತಿಮಾನ್ ಅಂತ ಹೇಳಿದ. ಹಿಂದಿನ ಶ್ಲೋಕಗಳಲ್ಲಿ ಅದ್ವೇಷ್ಟ, ಹಿಂದಿನ ಯೋ ಹೃಷ್ಯತಿನ ಅದ್ವೇಷ ಅಲ್ಲಿಯೂ ಭಕ್ತಿಮಾನ್ ಅಂತ ಹೇಳಿದ. ಅನಪೇಕ್ಷ ಚಿರದಕ್ಷ ಅಲ್ಲಿಯೂ ಮದ್ಭಕ್ತ ಅಂತ ಹೇಳಿದ. ಹೀಗೆ ಎಲ್ಲ ಕಡೆ ಸಂತುಷ್ಟ ಸತತಂ ಯೋಗಿ ಅಲ್ಲಿಯೂ ಮದ್ಭಕ್ತ ಅಂತ ಹೇಳಿದ. ಈ ಎಲ್ಲ ಕಡೆಯೂ ಕೂಡ ಮದ್ಭಕ್ತ ಅಂತ ಹೇಳಿದ ಉದ್ದೇಶ, ಈ ಎಲ್ಲ ಗುಣಗಳನ್ನು ಸಾಧಕ ಹೊಂದಿದರೂ ಕೂಡ ಭಕ್ತಿ ಇಲ್ಲ ಅಂತಾದರೆ ಇವೆಲ್ಲವೂ ಇದ್ದು ಭಕ್ತಿ ಇರಬೇಕು, ಆ ಭಕ್ತಿಯೇ ಪ್ರಧಾನವಾಗಿರುವಂಥದ್ದು ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಪ್ರತಿಯೊಂದು ಶ್ಲೋಕಗಳಲ್ಲಿ ಕೂಡ ಭಕ್ತ ಎಂಬುದನ್ನು ಹೇಳಿದ್ರಿಂದ ಅದು ಪುನರುಕ್ತಿ ಅಂತ ಭಾವಿಸಬಾರದು. ಅತ್ರ ಸುಖಾದಿಷು ಸಾಮ್ಯಂ ಹರ್ಷಾದಿರಾಹಿತ್ಯಂಚ ಪ್ರಾಯೇಣ ಇತಿ ಜ್ಞೇಯಂ. ಇಲ್ಲಿ ಭಕ್ತ ಲಕ್ಷಣ ಹೇಳಬೇಕಾದ್ರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಅಂತ ಹೇಳಿದ್ದು, ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವ ಅಂತ. ಮತ್ತು ಹರ್ಷರಹಿತ ಅಂತ ಹೇಳಿದ್ದು, ಅಲ್ಲಿ ಸುಖ ದುಃಖಾದಿಗಳ ಸಾಮ್ಯ ಮತ್ತು ಹರ್ಷಾದಿರಾಹಿತ್ಯ ಇವುಗಳನ್ನು ಪ್ರಾಯೇಣ ಇತಿ ಜ್ಞೇಯಂ, ಹೆಚ್ಚಿನ ಪ್ರಸಂಗಗಳಲ್ಲಿ ಹೆಚ್ಚಿನ ಪ್ರಸಂಗದಲ್ಲಿ ಇದಿರಬೇಕು. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು ಮತ್ತು ಹರ್ಷಾದಿರಾಹಿತ್ಯ ಅನ್ನೋದು ಹೆಚ್ಚಿನ ಸಂದರ್ಭದಲ್ಲಿ ಇರಬೇಕು ಅನ್ನುವ ಗಮನದಲ್ಲಿಟ್ಟುಕೊಂಡು ಹೇಳಿತು. ಪ್ರಾಯ ಸುಖಾದಿಷು ಸಮಃ ಪ್ರಾಯ ಹರ್ಷಾದಿವರ್ಜಿತ ಅನ್ನೊಂದು ಸ್ಮೃತಿ ಇದೆ. ಪ್ರಾಯ ಸುಖಾದಿಷು ಸಮಃ ಪ್ರಾಯ ಹರ್ಷಾದಿವರ್ಜಿತ. ಆ ಭಕ್ತನ ಆ ಸ್ಥಿತಿ ಅದು ಪ್ರಾಯಿಕವಾಗಿ, ಅಂದರೆ ಹೆಚ್ಚಾಗಿ ಹೀಗೆ ಇರುವಂಥದ್ದು ಎಂಬುದನ್ನು ತಿಳಿಸಿದ್ದು ಅಂತ. ಇನ್ನು ಸಂತುಷ್ಟ ಸತತಂ ಯೋಗಿ ಅಂತ ಬಂತು ಹಿಂದೆ. ಈ ಶ್ಲೋಕದಲ್ಲಿ ಸಂತುಷ್ಟೋ ಏನಕ್ಕೆ ಏನಚಿತ್ ಅಂತ ಬಂತು. ಇಲ್ಲಿಯೂ ಕೂಡ ಪುನರುಕ್ತಿ ಇಲ್ಲ, ಯಾಕೆಂದರೆ ಸತತಂ ಸಂತುಷ್ಟ ಅಲ್ಲಿ ಹೇಳ್ತಕ್ಕಂತಹ ಅಂಶವನ್ನೇ ಇಲ್ಲಿ ಸತತಂ ಸಂತುಷ್ಟ, ಯಾವಾಗಲೂ ಸಂತುಷ್ಟ ಅಂದರೆ ಹೇಗೆ ಅಂದರೆ ಏನಕ್ಕೇನ ಸಂತುಷ್ಟ ಅಂದರೆ ಯಾವುದಾದ್ರೂ ಏನು ಸಿಗ್ತದೋ ಅದರಲ್ಲಿಯೇ ಅವನು ಸಂತೃಪ್ತಿಯನ್ನು ಹೊಂದಿದವನು ಅಂತ. ಅಲ್ಲಿ ಸಂತುಷ್ಟ ಎಂಬುದರ ವ್ಯಾಖ್ಯಾನವನ್ನು ಇಲ್ಲಿ ಏನಕ್ಕೇನ ಸಂತುಷ್ಟ ಅಂತ ವಿವರಿಸಿ ಹೇಳಿದ್ದು. ಅದರಿಂದ ಎಲ್ಲಿಯೂ ಕೂಡ ಪುನರುಕ್ತಿ ಇಲ್ಲ ಅಂತ. ಪ್ರಾಯ ಸುಖಾದಿಷು ಸಮಪ್ರಾಯೋ ಹರ್ಷಾದಿ ವರ್ಜಿತ ಇತ್ಯಾದಿ ಅದು ಸ್ಮೃತಿಯ ವಾಕ್ಯ. ಸಂತುಷ್ಟ ಸತತಂ ಇತ್ಯಸ್ಯ ಸಂತುಷ್ಟೋ ಏನಕೇನಚಿತ್ ಇತ್ಯೇತದ್ ವ್ಯಾಖ್ಯಾನ ರೂಪಂ ಇತಿ ಅಪೌನರುಕ್ತ್ಯಂ. ಸಂತುಷ್ಟ ಸತತಂ ಎಂಬ 14ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಅದರ ವಿವರಣೆಯೇ ಸಂತುಷ್ಟೋ ಏನಕ್ಕೆ ಎನಿಸಿತು. ಆದ್ದರಿಂದ ವ್ಯಾಖ್ಯಾನ ರೂಪವಾಗಿರೋದರಿಂದ ಪುನರುಕ್ತಿ ದೋಷ ಇಲ್ಲ. ಹೀಗೆ ಇಂತಹ ಗುಣಗಳುಳ್ಳವ ಅವನು ತನಗೆ ಅತ್ಯಂತ ಪ್ರೀತಿಪಾತ್ರ ಅಂತ ಹೇಳಿ ಎಲ್ಲ ಸಾಧನಗಳಲ್ಲಿಯೂ ಒಂದೊಂದನ್ನೂ ಕೂಡ ಅನುಷ್ಠಾನ ಮಾಡುವವರು ಕೂಡ ನನಗೆ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ. ಇನ್ನು ಎಲ್ಲ ಸಾಧನಗಳನ್ನು ಯಾರು ಹೊಂದಿರ್ತಾರೋ ಅವರು ನನಗೆ ಅತ್ಯಂತ ಪ್ರೀತಿಪಾತ್ರರು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಹೀಗೆ 12ನೇ ಅಧ್ಯಾಯ ಈ ಭಕ್ತಿ ಯೋಗ. ಈ ಭಕ್ತಿ ಯೋಗದಲ್ಲಿ ಪರಮಾತ್ಮ ಆರಂಭದಲ್ಲಿ ಒಂದು ವಿಷಯ ಬಂತು. ಅಂತರಂಗ ಭಕ್ತನಾಗಿ ಸತತವಾಗಿ ನಿನ್ನ ಉಪಾಸನೆ ಮಾಡುವವರು ಮೋಕ್ಷ ಹೊಂದುತ್ತಾರೆ ಅಂತ ತಿಳಿದಿದ್ದೇನೆ. ಅನ್ಯ ದೇವತಾ ಉಪಾಸನೆಯಿಂದ ಅಲ್ಪಫಲ ಎಂಬುದು ನಾನು ತಿಳಿದಿದ್ದೇನೆ. ಆದ್ದರಿಂದ ಈ ಎರಡು ಉಪಾಸನೆಗಳಲ್ಲಿ ಯಾವುದು ಶ್ರೇಷ್ಠ ಮತ್ತು ಯಾವುದು ಸುಲಭ ಅದನ್ನು ಹೇಳಬೇಕು ಅಂತ ಅರ್ಜುನನ ಪ್ರಶ್ನೆಯೊಂದಿಗೆ ಆರಂಭವಾದ ಈ ಅಧ್ಯಾಯದಲ್ಲಿ ಪರಮಾತ್ಮ
ಈ ಭಕ್ತನ ಒಂದು ಶೀಲವರ್ಧನೆಗೆ ಯೋಗ್ಯವಾಗಿರತಕ್ಕಂತಹ ಮಾರ್ಗವನ್ನು ತಿಳಿಸ್ತಾನೆ. ಅವ್ಯಕ್ತ ವಾಚ್ಯಳಾಗಿರತಕ್ಕಂತಹ ಚಿತ್ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳು ತನ್ನನ್ನು ಆರಾಧಿಸುವ ಅಂದರೆ ಪರಮಾತ್ಮನ ಆರಾಧಿಸ್ತಕ್ಕಂಥ ಭಕ್ತರಿಗೆ ತನ್ನ ಮೂಲಕವಾಗಿ ಮೋಕ್ಷವನ್ನು ಕೊಡಿಸ್ತಾಳೆ. ನೇರವಾಗಿ ತನ್ನನ್ನು ಆರಾಧಿಸುವುದರಿಂದಲೇ ಆ ಮೋಕ್ಷ ಸುಲಭವಾಗಿ ದೊರಕ್ತಾ ಇರಬೇಕಾದರೆ ಬಳಸುದಾರಿಯಿಂದ ಅವ್ಯಕ್ತ ಉಪಾಸನೆಯ ಅವಶ್ಯಕತೆ ಇಲ್ಲ. ಮೇಲಾಗಿ ಅವ್ಯಕ್ತ ಉಪಾಸನೆ ಅತ್ಯಂತ ಕಷ್ಟಕರವಾಗಿರುವಂಥದ್ದು. ಕೇವಲ ಶ್ರೀ ಉಪಾಸನೆಯನ್ನು ಮಾಡಬಾರ್ದು. ಜಗತ್ತಿನ ಮಾತಾಪಿತರಾಗಿರ್ತಕ್ಕಂತಹ ಅವ್ಯಕ್ತ ರೂಪಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಉಪಾಸನೆಯಿಂದಲೇ ಮೋಕ್ಷ ಸಿಗುವಂಥದ್ದು ಸುನಿಶ್ಚಿತ ಎಂಬ ವಿಚಾರವನ್ನು 12ನೇ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣ ಹೇಳಿ, ಇಂತಹ ಮೋಕ್ಷವನ್ನು ಪಡಿಬೇಕಾದರೆ ಭಗವಂತನ ಅಂತರಂಗದ ಭಕ್ತರಾಗಬೇಕಾದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅಂತಹ ಅತ್ಯಂತ ಅಂತರಂಗದ ಭಕ್ತನಾಗಬೇಕು ಅಂತಾದರೆ ಅವನಲ್ಲಿರಬೇಕಾಗಿರ್ತಕ್ಕಂತಹ ಗುಣಗಳೇನು? ಅಂತಹ ಭಾಗವತ ಧರ್ಮವನ್ನು ಕೃಷ್ಣ ಇಲ್ಲಿ ಉಪದೇಶ ಮಾಡ್ತಾ ಹೋದ. ಎಲ್ಲ ಕರ್ಮಗಳನ್ನು ನನಗೇ ಅರ್ಪಿಸು, ನನ್ನಲ್ಲೇ ಮನಸ್ಸನ್ನಿಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸು, ಅಂದರೆ ನೀನು ಉನ್ನತಿಯನ್ನು ಹೊಂತೀಯ. ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸೋದಾಗದಿದ್ದರೆ ಅದಕ್ಕಾಗಿ ಅಭ್ಯಾಸವನ್ನು ಮಾಡು. ನನ್ನನ್ನು ಪಡೆಯಲು ತೀವ್ರವಾಗಿರತಕ್ಕಂತಹ ಆಕಾಂಕ್ಷೆಯನ್ನು ಹೊಂದುವವನಾಗು. ಅಭ್ಯಾಸವನ್ನು ಮಾಡಲು ಅಸಮರ್ಥನಾಗಿದ್ದರೆ ನನಗಾಗಿ ಕರ್ಮಗಳನ್ನು ಪರಮಾತ್ಮನ ಕೆಲಸ ಅಂತ ಭಾವಿಸಿ ನಿನ್ನ ಕರ್ಮಗಳನ್ನು ನೀನು ಮಾಡು. ನನಗಾಗಿ ಕರ್ಮಗಳನ್ನು ಮಾಡೋದರಿಂದ ನೀನು ಸಿದ್ಧಿಯನ್ನು ಪಡಿತೀಯ. ನನಗಾಗಿ ಕರ್ಮ ಮಾಡುವುದು ಅಸಾಧ್ಯ ಅಂತಾದರೆ ಸರ್ವಕರ್ಮಗಳ ಫಲತ್ಯಾಗವನ್ನು ಮಾಡು. ಅಭ್ಯಾಸಕ್ಕಿಂತ ಜ್ಞಾನ ಉತ್ತಮ, ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಸಕಾಮ ಧ್ಯಾನಕ್ಕಿಂತ ನಿಷ್ಕಾಮ ಧ್ಯಾನ ಉತ್ತಮ. ಆದ್ದರಿಂದ ಕರ್ಮಫಲ ತ್ಯಾಗ ಅದು ಉತ್ತಮೋತ್ತಮವಾಗಿರುವಂಥದ್ದು. ಇಂತಹ ತ್ಯಾಗದಿಂದ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಕೇವಲ ಭಕ್ತಿ ತ್ಯಾಗಗಳಿದ್ರೆ ಸಾಲದು, ಭಕ್ತನು ಶೀಲವಂತನಾಗಿರಬೇಕು. ಭಾಗವತನ ಈ ಶೀಲ ಸಂವರ್ಧನೆ, ಭಾಗವತನ ಶೀಲ ಸಂವರ್ಧನೆಯ ಜೊತೆಯಲ್ಲಿ ಭಕ್ತಿ ಇರಬೇಕು. ನನ್ನ ಭಕ್ತ ಅವನು ಹೇಗಿರ್ತಾನೆಂದರೆ ಅವನು ಯಾವತ್ತೂ ಯಾರನ್ನು ದ್ವೇಷ ಮಾಡಲ್ಲ, ಸಕಲ ಪ್ರಾಣಿಗಳಿಗೂ ಮಿತ್ರನಾಗಿರ್ತಾನೆ, ಅನುಕಂಪ ಉಳ್ಳವನಾಗಿರ್ತಾನೆ, ಮಮತಾರಹಿತನಾಗಿರ್ತಾನೆ, ಸುಖ ದುಃಖಗಳನ್ನು ಸಮನಾಗಿ ಕಾಣ್ತಾನೆ, ಕ್ಷಮಾಗುಣವುಳ್ಳವನಾಗಿರ್ತಾನೆ, ಏನು ದೊರಕ್ತದೋ ಅದರಿಂದಲೇ ತೃಪ್ತನಾಗ್ತಾನೆ, ಪ್ರಯತ್ನಶೀಲನಾಗಿರ್ತಾನೆ, ದೃಢವಾದ ನಿಶ್ಚಯವುಳ್ಳವನಾಗಿರ್ತಾನೆ. ಈ ರೀತಿಯಲ್ಲಿ ನನ್ನಲ್ಲಿ ಭಕ್ತಿ ಉಳ್ಳವನಾಗಬೇಕು. ಇಂತಹ ಭಕ್ತನು ನನಗೆ ಪ್ರೀತಿ ಪಾತ್ರನಾಗಿರ್ತಾನೆ. ಆಸ್ತಿಕ್ಯ ಭಾವವುಳ್ಳವನಾಗಿ ನಾನೇ ಸರ್ವೋತ್ತಮ ಎಂಬ ಜ್ಞಾನವನ್ನು ಹೊಂದಿದನಾಗಿ ನಾನು ಇದುವರೆಗೆ ಹೇಳಿರ್ತಕ್ಕಂತಹ ಏನು ಈ ಧರ್ಮ ಮೋಕ್ಷಗಳಿಗೆ ಸಾಧನವಾಗಿರತಕ್ಕಂತಹ ಸಮಸ್ತ ಸದ್ಗುಣಗಳಿವೆ, ಅಂತಹ ಸದ್ಗುಣಗಳನ್ನು ಹೊಂದಿದವನಾಗಿ ಶೀಲ ಸಂಪನ್ನನಾಗಿ ಇದ್ದರೆ ಅಂತಹ ಭಕ್ತ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಹೀಗೆ ಅವ್ಯಕ್ತ ಉಪಾಸನೆ ಮತ್ತು ಪರಮಾತ್ಮನ ಉಪಾಸನೆ, ಅವ್ಯಕ್ತ ಉಪಾಸನೆಗಿಂತ ಪರಮಾತ್ಮನ ಉಪಾಸನೆ ಶ್ರೇಷ್ಠವಾಗಿರಬೇಕು ಅಂತ ತಿಳಿಬೇಕು. ಅಂತಹ ಉಪಾಸನೆಯನ್ನೇ ಮಾಡಬೇಕು. ಮತ್ತು ಸದ್ಭಕ್ತನಾಗಿರತಕ್ಕಂಥವನು ಶೀಲವಂತನಾಗಿರಬೇಕು. ಹೀಗೆ ಮುಖ್ಯವಾಗಿ 2 ವಿಚಾರಗಳನ್ನು ಈ 12ನೇ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಿಸುವ ಮೂಲಕವಾಗಿ ಭಗವದ್ಜ್ಞಾನ ಸಾಧನಾರೂಪವಾಗಿರತಕ್ಕಂತಹ ಭಕ್ತಿ ಮಾರ್ಗವನ್ನು, ಅರ್ಥಾತ್ ಈ ಭಾಗವತ ಧರ್ಮವನ್ನು ವಿವರಿಸುವ ಮೂಲಕವಾಗಿ ಈ 12ನೇ ಅಧ್ಯಾಯದ ವಿಚಾರವನ್ನು ಅರ್ಜುನ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಇಂತಹ 12ನೇ ಅಧ್ಯಾಯದ ಅರ್ಥಾನುಸಂಧಾನದೊಂದಿಗೆ ಮುಂದೆ ನಾವು 13ನೇ ಅಧ್ಯಾಯಕ್ಕೆ ಹೋಗೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.